ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪ್ರಿಯಾ. ನಾನಿವತ್ತು ಟೊಮೊಟೊಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಟೊಮೊಟೊಕಾಯಿ ಚಟ್ನಿಗೆ ಫಸ್ಟು ಟೊಮೊಟೊಕಾಯಿ ಬೇಕು. ಇದು 8ರಿಂದ 10 ಟೊಮೊಟೊಕಾಯಿ ಇದೆ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಶೇಂಗಾ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಪುಟಾಣಿ, ಬೆಲ್ಲ, ಹಾಗೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ. ಜೀರಿಗೆ 1 ಸ್ಪೂನಷ್ಟು ಬೇಕಾಗುತ್ತೆ. ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಮೆಜರ್ಮೆಂಟಲ್ಲಿ ಇಟ್ಕೊಂಡಿದ್ದೀನೋ ಇದಿಷ್ಟನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಫಸ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಇದು ಶೇಂಗಾನ ನಾವು ಹಾಗೆ ಡ್ರೈ ರೋಸ್ಟೇ ಮಾಡ್ಕೋಬೋದು. ಈಗ ಇದು ಎಣ್ಣೆಗೆ ಒಂದು 15 ಮೆಣಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ. ಇದು 8ರಿಂದ 10 ಟೊಮೊಟೊಕಾಯಿ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಸೊ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಮೆಣಸಿನ್ಕಾಯಿ ತೊಗೋಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ನೋಡಿ, ಇದಿಷ್ಟು ಫ್ರೈ ಆಗಿದೆ. ಇವಾಗ ಇದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು 1-2 ಬೆಳ್ಳುಳ್ಳಿ ಇದೆ. ಇದು ಜವಾರಿ ಬೆಳ್ಳುಳ್ಳಿ, ಚೆನ್ನಾಗಿರುತ್ತೆ ಸ್ಮೆಲ್ ಅಂತ. ಸೊ ಚೆನ್ನಾಗಿ ಹುರ್ಕೊಂಡ್ರೆ ಖಾರ ಕಮ್ಮಿ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದೇ ಎಣ್ಣೆಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗ ನೋಡಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಇವಾಗ ಟೊಮೊಟೊಕಾಯಿ ಹಾಕಿ ಹುರ್ಕೋಬೇಕು. ಸೊ ಇವಾಗ ಇದು ಟೊಮೊಟೊಕಾಯಿನ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಈ ಟೊಮೊಟೊಕಾಯಿ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಚೆನ್ನಾಗಿ ಫ್ರೈ ಆದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿಗೆ. ನಾನು ಆವಾಗಲೇ ತೋರಿಸ್ದಂಗೆ ಇದಕ್ಕೆ ನಾನು ಶೇಂಗಾ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈರುಳ್ಳಿನ ಹುರಿದ್ಬಿಟ್ಟು ಹಾಕಿರೋದು ಎಲ್ಲ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಸೊ ಇವಾಗ ಇದು ಟೊಮೊಟೊಕಾಯಿನೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೆ ಫ್ರೈ ಮಾಡೋವಾಗ. ಸೊ ನೋಡಿ, ಈ ಥರ ಅದು ಫುಲ್ ಫ್ರೈ ಆಗಬೇಕು. ಇದಕ್ಕೆ ಇವಾಗ ಪುಟಾಣಿ, ಇಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಸಾಲ್ಟು ಎಷ್ಟು ಬೇಕೋ ರುಚಿಗಷ್ಟು, ಮತ್ತು ಬೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಬಿಕಾಸ್ ಅದು ಟೊಮೊಟೊಕಾಯಿ ಹುಳಿ ಇರೋದ್ರಿಂದ ಅಷ್ಟು ಬೆಲ್ಲ ಬೇಕಾಗುತ್ತೆ. ಇದು 1 ರೌಂಡ್ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ. ಇದು ಆದಮೇಲೆ ಇದು ಸ್ವಲ್ಪ ಆರಕ್ಕೆ ಬಿಡೋಣ. ಇದು ಆರಿದ್ಮೇಲೆ ಮಿಕ್ಸರ್ ಮಾಡ್ಕೊಳ್ಳೋಣ, ಮತ್ತು ಇದನ್ನು ಆ್ಯಡ್ ಮಾಡಿಬಿಟ್ಟು. ಇವಾಗ ನೋಡಿ, ಟೊಮೊಟೊಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಪೂರ್ತಿ ನೈಸಾಗಿ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗಿ ಇದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಚಪಾತಿಗಾಗಲಿ, ರೊಟ್ಟಿಗಾಗಲಿ, ತಾಲಿಪಟ್ಟಿಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಫೇವ್ರೆಟ್ ಡಿಶ್ ಅಂತ ಕೇಳಿದ್ರೆ ತಾಲಿಪಟ್ಟು ಮತ್ತು ಈ ಟೊಮೊಟೊಕಾಯಿ ಚಟ್ನಿ. ಸೊ ಅವ್ರ ಆಲ್ ಟೈಮ್ ಫೇವ್ರೆಟ್. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.